ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಶತಾಯು ಆಯುರ್ವೇದ ಯೋಗ ರಿಟ್ರೀಟ್. ಇದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಯುರ್ವೇದ ಯೋಗ ಹಾಗೂ ನ್ಯಾಚುರೋಪತಿ ಹಾಸ್ಪಿಟಲ್. ಇದು ನಮ್ಮ ಬೆಂಗಳೂರಲ್ಲೇ ಇದೆ. ತಾವು ಇನ್ಮೇಲೆ ಬೇರೆ ಬೇರೆ ಊರುಗಳಿಗೆ ಹೋಗೋದಾಗಲಿ, ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಬರೋದು ನೆಸೆಸಿಟಿ ಇಲ್ಲ. ಅದರಲ್ಲೂ ಕೂಡ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲೇ ಇರೋದರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಅಕ್ಸೆಸಿಬಿಲಿಟಿ ಆಗಲಿ ತುಂಬಾ ಈಸಿ. ಇಲ್ಲ ತಾವು ನೋಡಿರ್ಬೋದು, ಎಷ್ಟೊಂದು ಸರಿ ತುಂಬ ಜನ, ಅದರಲ್ಲೂ ಹೆಲ್ತ್ ಕಾನ್ಷಿಯಸ್ ಇರೋರು, ವೆಲ್ನೆಸ್ ಕಾನ್ಷಿಯಸ್ ಇರೋರು, ನಂಗೆ ಕಾಯಿಲೆಗಳೇ ಬರಬಾರ್ದು, ಕಾಯಿಲೆ ಮುಕ್ತ ಒಂದು ಜೀವನ ನಾನು ನಡೆಸಬೇಕು ಅಂತ ತುಂಬ ಜನ ಅದನ್ನು ಹಂಬಲಿಸ್ತಾರೆ. ಅದರಲ್ಲೂ ಕೂಡ ಅವರು ವರ್ಷಕ್ಕೆ ಒಂದು 10 ದಿವಸ 15 ದಿವಸ ತನ್ನ ಹೆಲ್ತ್ಗೋಸ್ಕರ ಹೇಗೆ ತಾವು ಗಾಡಿ ಸರ್ವಿಸಿಂಗ್ ಬಿಡ್ತೀರಾ ಆ ಥರ ಬಾಡಿನ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳೋದಿರ್ಬೋದು, ರೆಜುವಿನೇಷನ್ನು, ಡಿಸ್ಟ್ರೆಸ್ಸು, ಆಮೇಲೆ ಎಷ್ಟೊಂದು ಬೇರೆ ಬೇರೆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಎಲ್ಲೆಲ್ಲೋ ದೂರದ ಒಂದು ರಾಜ್ಯಗಳಿಗೆ ದೂರ ಹೋಗಿ ಟ್ರಾವೆಲ್ ಮಾಡಿಕೊಂಡು ಅಲ್ಲೋಗಿ ಉಳ್ಕೊಂಡು, ಕೆಲವರಿಗೆ ಟ್ರಾನ್ಸ್ಪೋರ್ಟೇಷನ್ ಆಗೋದಿಲ್ಲ, ತುಂಬ ಅವರು ಜರ್ನಿ ಮಾಡಬೇಕು, ಅಲ್ಲಿ ಕೆಲವೊಂದು ಫುಡ್ ಸೆಟ್ ಆಗೋಲ್ಲ, ಅಂಥದ್ದೆಲ್ಲ ಮಾಡೋದನ್ನು ತಾವು ನೋಡ್ಬೋದು. ಬಟ್ ನಾವು ಈಗ ಶತಾಯು ಆಯುರ್ವೇದ ಮತ್ತು ಯೋಗ ಒಂದು ಏನು ತುಂಬ ಸುಂದರವಾಗಿರ್ತಕ್ಕಂಥ ತಾಣ ಇದೆ. ಅದನ್ನು ನಮ್ಮದು ದೇವನಹಳ್ಳಿ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರ್ತಕ್ಕಂಥ ದೇವನಹಳ್ಳಿ ನಂದಿ ಹಿಲ್ಸ್ ಹೋಗತಕ್ಕಂಥ ರೋಡಲ್ಲಿದೆ. ಅದರಲ್ಲೂ ಕೂಡ 3 ಕಡೆ ಬೆಟ್ಟ, 1 ಕಡೆ ಕೆರೆ. ತುಂಬ ಚೆನ್ನಾಗಿ ಒಂಥರ ಅಲ್ಲಿ ಬಂದ್ರೇ ನಿಮಗೆ ಒಂದು ಅರ್ಧ ಕಾಯಿಲೆಗಳು ಕಡಿಮೆ ಆಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಹೀಲಿಂಗ್ ಪ್ಲೇಸ್ ಇದೆ. ಅದರಲ್ಲೂ ಮುಖ್ಯವಾಗಿ ತಾವು ನೋಡಿರ್ಬೋದು, ತುಂಬ ಜನ ಹೇಳ್ತಾರೆ, ಅಯ್ಯೋ ಆಯುರ್ವೇದ ಅಂದರೆ ಎಕ್ಸ್ಪೆನ್ಸಿವು, ನಮಗೆ ಅಷ್ಟೊಂದು ದುಡ್ಡು ಕಟ್ಟೋಕ್ಕಾಗಲ್ಲ, ದುಡ್ಡು ಖರ್ಚಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಈಗ ಅದನ್ನು ಕೂಡ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ನಮ್ಮ ಶತಾಯು ಆಯುರ್ವೇದದಲ್ಲಿ, ಶತಾಯು ರಿಟ್ರೀಟಲ್ಲಿ ಅದು NABH ಅಕ್ರಿಡೇಷನ್ ಆಗಿರ್ತಕ್ಕಂಥ ಹಾಸ್ಪಿಟಲ್ ಇರೋದ್ರಿಂದ The first step to getting back that perfection is yoga. It's not an exercise regimen to make you fit. Yoga cannot be learned by internal search. Yoga is not about wriggling like worm. So, what is yoga? Yoga in Sanskrit means to unite. It unites the body, mind, spirit, and the universe. It functions at the level of our consciousness. It's a 5,000-year-old tradition. The yoga taught here at Shatayu makes you unite with yourself and with the universe. This exclusive hall designed for yoga can accommodate 50 people at a time. Yoga works with the energy in the body. I realized how energy was locked within my body. It has been preventing me from living life with a peace of mind. I'm beginning to realize the amazing potential of yoga and what it means to still the mind through breath control or pranayama. It unites you with your true self. ಎಲ್ಲ ಥರದ ಹೆಲ್ತ್ ಇನ್ಶೂರೆನ್ಸ್ ಕವರೇಜು ಕೂಡ ಅಲ್ಲಿದೆ. ತಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಅಥವಾ ಜನರಲ್ ಪಬ್ಲಿಕ್ಕಿಗೆ ಯಾವುದೇ ಥರದ ಹೆಲ್ತ್ ಇನ್ಶೂರೆನ್ಸ್ ಇರಲಿ ನಿಮ್ಮ ಹತ್ರ, ನಮ್ಮ ಶತಾಯುನಲ್ಲಿ ಅದರಲ್ಲೂ ಕೂಡ ಕ್ಯಾಶ್ಲೆಸ್ ಕ್ಲೇಮ್ಸ್ ಕೂಡ ಆಗುತ್ತೆ. ಬಟ್ ಏನು ಅಂದರೆ ತಮಗೆ ಕರೆಕ್ಟಾಗಿ ಯಾವುದಾದ್ರೂ ಒಂದು ಕಾಯಿಲೆ ಇತ್ತು ಅಂದರೆ ಅದಕ್ಕೆ ತಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಇನ್ಮೇಲೆ ಕ್ಯಾಶ್ಲೆಸ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅಂದರೆ ನಿಶುಲ್ಕವಾಗಿ, ಅಂದರೆ ನೀವು ನಿಮ್ಮ ಪಾಕೆಟಿಂದ ದುಡ್ಡು ಕೊಡೋದು ಬೇಕಾಗಿಲ್ಲ. ತುಂಬ ಜನಕ್ಕೆ ಅದು ಅರಿವು ಇಲ್ಲ. ಯಾಕೆ ಎಷ್ಟೊಂದು ಜನ ಅಂದ್ಕೊಳ್ತಾರೆ, ಇಲ್ಲ ಡಾಕ್ಟ್ರೆ ನಂದು ಇನ್ಶೂರೆನ್ಸಲ್ಲಿ ಆಯುರ್ವೇದ ಕವರೇಜ್ ಇಲ್ಲ, ಸೊ ನಾವು ಕೇಳಿದ್ವಿ ಅವ್ರು ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಹೇಳಿದ್ದಾರೆ ಅಂತ. ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟು, ಅದರಲ್ಲೂ IRDA ಏನಿದೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಬೋರ್ಡ್ ಏನಿದೆ, ಅದು ತುಂಬಾ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ರೂಲ್ಸ್ ಮಾಡಿದೆ. ನಿಮ್ದು ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಲಿ, ಫಾರ್ ಎಕ್ಸಾಂಪಲ್ 5 ಲಕ್ಷ ಕವರೇಜು, 10 ಲಕ್ಷ ಕವರೇಜ್ ಇತ್ತು ಅಂದರೆ ಅದರಲ್ಲಿ ಮಿನಿಮಮ್ 50% ಆಯುಷ್ ಟ್ರೀಟ್ಮೆಂಟ್ಗೆ, ಅಂದರೆ ಆಯುರ್ವೇದ, ಯೋಗ, ಯುನಾನಿ ಇರ್ಬೋದು, ಇದು ಸಿದ್ಧ, ಹೋಮಿಯೋಪತಿ, ಇದು ಎಲ್ಲದಕ್ಕೂ ಕೂಡ ಕವರೇಜ್ಗೆ ನೀವು ಕ್ಲೇಮ್ಸ್ನ ಅಪ್ರೂವ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಸೊ ಹಾಗಾಗಿ ಪ್ರತಿಯೊಂದು ಹೆಲ್ತ್ ಇನ್ಶೂರೆನ್ಸು ಕೂಡ ನಮ್ಮ ಶತಾಯು ರಿಟ್ರೀಟಲ್ಲಿ ಕ್ಲೇಮ್ ಆಗುತ್ತೆ ನಿಮಗೆ. ಅದಕ್ಕೆ ತಾವು ಏನೂ ಮಾಡೋದು ಬೇಕಾಗಿಲ್ಲ. ಜಸ್ಟ್ ನಿಮ್ಮದು ಇನ್ಶೂರೆನ್ಸ್ ಕಾಪಿನ ನಮಗೆ ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಒಂದು ಸರಿ ತಾವು ಕಳಿಸ್ಬಿಟ್ರೆ ನಮ್ಮವರೇ ನಿಮಗೆ ಫೋನ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸ್ನ ತರಿಸ್ಕೊಳ್ತಾರೆ. ಹಾಗಾಗಿ ನಾವು ಏನೇನು ಮಾಡ್ತೀವಿ ಶತಾಯು ಆಯುರ್ವೇದ ಯೋಗ ರಿಟ್ರೀಟಲ್ಲಿ ಅಂದರೆ,
ಪ್ರತಿಯೊಂದು ಕಾಯಿಲೆನೂ ಕೂಡ, ಅದರಲ್ಲೂ ಈ ಪಾರ್ಕಿನ್ಸನ್ ಡಿಸೀಸ್ ಇರ್ಬೋದು, ಪ್ಯಾರಾಲಿಸಿಸ್ ಇರ್ಬೋದು, ಆರ್ಥ್ರೈಟಿಸು, ಸ್ಕಿನ್ ಡಿಸೀಸಸ್ ಇರ್ಬೋದು, ಒಬೆಸಿಟಿ ಇರ್ಬೋದು ಅಂದರೆ ತೂಕ ಇಳಿಸ್ಕೊಳ್ಳೋದು, ಆಮೇಲೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮು, ಸ್ಟ್ರೆಸ್ ರಿಲೇಟೆಡು, ಆಸ್ತಮಾ, ಎಕ್ಸಿಮಾ, ಪೈಲ್ಸು, ಫಿಸ್ಟುಲಾ, ಫಿಷರ್ಸು, ಈ ಥರ ಪ್ರತಿಯೊಂದು ಕಾಯಿಲೆಗೂ ಕೂಡ ನಾವು ಶತಾಯುನಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಕನ್ಸಲ್ಟೆಂಟ್ಗಳಿದ್ದಾರೆ. ಅದರಲ್ಲೂ ನಾವು ಶತಾಯು ಮುಂದಿನ ವರ್ಷ 125ನೇ ವರ್ಷನ ನಾವು ನಮ್ಮದು ಶತಾಯು ಸ್ಥಾಪನಾ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗಾಗಿ The sedentary lifestyle, the tremendous pressures society imposes on us, the food we eat and liquids we drink more often than not turn our healthy body into a chemical factory. That's why Shatayu believes in rejuvenating the body through Ayurveda. Detoxification, as it famously known, includes therapies like Panchakarma. Panchakarma in Sanskrit means 5 treatments. It is a time-tested and proven treatment that cleanses the body of toxic materials left by illnesses and poor diet. She is now undergoing a treatment that will ensure ultimate mind-body healing experience. This will strengthen her immune system, improve digestive strength, restore balance and overall well-being. This is customized only for her. We don't have a standard treatment for everyone who comes to us. Ayurveda does not believe in one medicine or one treatment that fits everyone. Only specially trained therapists must administer these procedures in a definite sequence for a specified period of time. It is scientific as well as an art. The expert mentions about the herbs, oils, the massage that goes into the treatment and explains how it is both scientific as well as an art. I feel completely relaxed. It was an amazing experience. What really amazes me is this kind of treatment addresses the root cause of the problem. I will come for this treatment not just again and again. ಪ್ರತಿಯೊಂದು ಕಾಯಿಲೆಗೂ ಕೂಡ 125 ವರ್ಷದಿಂದ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನೀವು ಕಾನ್ಫಿಡೆಂಟಾಗಿ ಬಂದು ನಿಮ್ದು ಯಾವುದೇ ಥರದ ಟ್ರೀಟ್ಮೆಂಟ್ ಇರಲಿ, ಯಾವುದೇ ಥರದ ಕಾಯಿಲೆ ಇರಲಿ, ಅದಕ್ಕೆ ಚೆನ್ನಾಗಿರೋ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಒಳ್ಳೆ ರಿಸಲ್ಟ್ ತೊಗೊಂಡು ತಾವು ಹೋಗ್ಬೋದು. ಯಾಕಂದರೆ ಇಲ್ಲಿವರೆಗೆ ನಾವು ಶತಾಯುನಲ್ಲಿ ನಾವು 10 ಲಕ್ಷಕ್ಕಿಂತ ಹೆಚ್ಚಿಗೆ ಪೇಷಂಟ್ನ ನಾವು ಗುಣಪಡಿಸಿದ್ದೀವಿ. ಎಷ್ಟೊಂದು ಕಾಯಿಲೆಗಳನ್ನು ನಾವು ವಾಸಿ ಮಾಡಿದ್ದೀವಿ. ಹಾಗಾಗಿ ತಾವು ಕೂಡ ಹೆದರ್ಕೊಳ್ಳೋಂಥದ್ದು ಬೇಕಾಗಿಲ್ಲ. ಏನೇ ಇರಲಿ ನಿಮ್ಮದು ಪ್ರತಿಯೊಂದು ಇರ್ತಕ್ಕಂಥ ಡೀಟೇಲ್ಸು, ಈಗ ಫಾರ್ ಎಕ್ಸಾಂಪಲ್ ಬ್ಲಡ್ ಟೆಸ್ಟ್ ಮಾಡಿರ್ತೀರಾ ಅಥವಾ ಸ್ಕ್ಯಾನಿಂಗ್ ಮಾಡಿರ್ತೀರಾ, ಅದು ಎಲ್ಲದ್ರದ್ದು ರಿಪೋರ್ಟ್ಸ್ಗಳನ್ನ ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಒಂದ್ಸರಿ ಕಳಿಸ್ಬಿಟ್ರೆ ನಮ್ಮ ಡಾಕ್ಟ್ರ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮಗೆ ಅಡ್ಮಿಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಾವಲ್ಲಿ ಶತಾಯು ಆಯುರ್ವೇದ ಯೋಗ ರಿಟ್ರೀಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಿಮಗೆ ಅಲ್ಲಿ ಕಸ್ಟಮೈಸ್ಡ್ ಪ್ಯಾಕೇಜ್ ಇರುತ್ತೆ. ಅಂದರೆ ಅಲ್ಲಿ ಬರೆದ್ರೆ ಅದರಲ್ಲಿ ಅಕಾಮಿಡೇಷನ್ ಇರುತ್ತೆ, ಫುಡ್ಡು ಕೂಡ ಕೊಡ್ತೀವಿ. ಯಾಕಂದರೆ ಡಯಟ್ ಕಂಪ್ಲೀಟಾಗಿ ಸಾತ್ವಿಕ್ ಡಯಟನ್ನು ಕೊಡ್ತೀವಿ, ಪ್ಲಸ್ 2 ಯೋಗ ಸೆಷನ್ಸ್ ಇರುತ್ತೆ, 2 ಥೆರಪೀಸ್ ಇರುತ್ತೆ. ನೀವು ಬೆಳಗ್ಗೆಯಿಂದ ಸಾಯಂಕಾಲ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ಸಲ್ಲಿ ಬ್ಯುಸಿ ಇರ್ತೀರ. ಆಮೇಲೆ ಫುಡ್ಡು ಕೂಡ ಅಷ್ಟೇ. ಈಗ ಹೇಗೆ ಬೇರೆ ಕಡೆಯಿಂದ ಅಥವಾ ಹೋಗಿರ್ಬೋದು ನ್ಯಾಚುರೋಪತಿ ಹಾಸ್ಪಿಟ್ಲಿಗೆಲ್ಲ, ಅಲ್ಲಿ ತುಂಬ ಬರೀ ಜ್ಯೂಸ್ಗಳು ಕೊಡೋದು ಅಥವಾ ಸರಿಯಾಗಿ ಊಟನೇ ಕೊಡೋದಿಲ್ಲ, ಬರೀ 2 ಹೊತ್ತೇ ಊಟ ಕೊಡೋದು, ಜಾಸ್ತಿ ಜ್ಯೂಸ್ಗಳು, ಹಸಿರು ತರಕಾರಿ ಅಂಥದ್ದೆಲ್ಲ ಕೊಡ್ತಾರೆ. ಇಲ್ಲಿ ಹಾಗಲ್ಲ. ಯಾಕಂದರೆ ನಾವು ಶತಾಯುನಲ್ಲಿ ಒಂದು ಕಾನ್ಸೆಪ್ಟನ್ನ ಬಿಲೀವ್ ಮಾಡ್ತೀವಿ. ತಾವು ನೋಡಿರ್ಬೋದು ಯಾವುದೇ ಒಂದು ನ್ಯಾಚುರೋಪತಿ ಅಥವಾ ಎಲ್ಲೇ ಒಂದು ಹಾಸ್ಪಿಟ್ಲಿಗೆ ಹೋದಾಗೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ರ್ಯಾಶ್ ಡಯಟಲ್ಲಿ ನಿಮಗೇನೋ ಒಂಚೂರು ತೂಕ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ಬಾಡಿ ಚೆನ್ನಾಗಿ ಅನಿಸುತ್ತೆ. ಮತ್ತೆ ತಾವು ಬಂದು ಮನೆಯಲ್ಲಿ ಬಂದುಬಿಟ್ಟು ನಾರ್ಮಲ್ ಫುಡ್ ಶುರು ಮಾಡ್ತಾ ಇದ್ದಂಗೆ ಮತ್ತೆ ಅದೆಲ್ಲ ಕಾಯಿಲೆಗಳು ವಾಪಸ್ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ ಅಂದರೆ, ತಾವು ಏನು ಈಗ ಸೌತ್ ಇಂಡಿಯನ್ ಇದ್ದರೆ ಅವ್ರಿಗೆ ಬೇರೆ ಡಯಟು, ನಾರ್ತ್ ಇಂಡಿಯನ್ ಇದ್ದರೆ ಬೇರೆ ಡಯಟು, ಫಾರಿನರ್ಸ್ ಇದ್ದರೆ ಬೇರೆ ಥರ ಡಯಟು, ಅದನ್ನು ಕಸ್ಟಮೈಸ್ಡ್ ಆಗಿ ನೀವು ಮನೆಯಲ್ಲಿ ಯಾವ ಥರ ತಿಂತೀರೋ ಅದೇ ಥರ ಪ್ಲ್ಯಾನ್ ಮಾಡಿ ಕೊಡ್ತೀವಿ. ಎಷ್ಟೊಂದು ಸರಿ ರೈಸು, ಸಾಂಬಾರು, ಚಪಾತಿ ಎಲ್ಲವೂ ಪಲ್ಯಗಳು ಎಲ್ಲ ವೆರೈಟಿ ಫುಡ್ ಕೊಡ್ತೀವಿ ನಾವು. ಬಟ್ ಈ ಓನ್ಲಿ ಥಿಂಗ್ ಏನು ಅಂದರೆ ನಿಮಗೆ ತುಂಬ ಸಾತ್ವಿಕ ಆಗಿರ್ತಕ್ಕಂಥ ಇದಿರುತ್ತೆ. ತುಂಬ ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ಅಂಥದ್ದೆಲ್ಲ ನಾವು ಕೊಡೋದಿಲ್ಲ. Guess what? Shatayu Retreat is definitely the place for yoga and Ayurveda. But I discovered something else too. It's a great place to bring out the creative person in you. It's a great place to go on trekking, mountain biking, nature walk, and enjoy being one with greenery and pristine beauty. The room I am staying in is cozy, clean, and adds to the beauty of this wonderful location that oversees the lake. I am
constantly exposed to loud and head-banging music that leaves you stressed out. Here at Shatayu, I am about to experience the healing power of music. Naturopathy is another discovery of my life. At Shatayu, you will be treated and rejuvenated without using any medicine at all. A retreat at Shatayu is equally memorable for the sumptuous Sattvic diet served here. Food here is closely monitored personally by the chef as per the physician's advice, which made me understand about the art of having a healthy diet. Sattvic or Sattva in Sanskrit is an Indian philosophical concept that means pure, true, ethical, energetic, clean, strong, wise, and vital. Sattvic diet therefore includes foods that offer all these and believes in eating in moderation. No binging, no gobbling. ಸೊ ಅದೆಲ್ಲವೂ ಕೂಡ ಕಸ್ಟಮೈಸ್ ಇರೋದ್ರಿಂದ ಆಮೇಲೆ ಕೆಲವೊಂದು ಮೆಡಿಟೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ, ಆಮೇಲೆ ಕಸ್ಟಮೈಸ್ಡು 1-to-1 ಯೋಗ ಸೆಷನ್ಸ್ ಹೇಳ್ಕೊಡ್ತೀವಿ. ಸೊ ಹಾಗಾಗಿ ಇದು ನಮ್ಮ ಬೆಂಗಳೂರಲ್ಲೇ ಇರೋದ್ರಿಂದ, ಯಾಕಂದರೆ ತಾವು ನೋಡಿರ್ಬೋದು ಈ ಸಿಟಿ ಲೈಫಲ್ಲಿ ತುಂಬ ಸ್ಟ್ರೆಸ್ಸಿಂದ ಯಾವುದ್ಯಾವುದೋ ಕಾಯಿಲೆಗಳೆಲ್ಲ ಬಂದ್ಕೊಂಡು ಆ ಕಾಯಿಲೆ ಕಂಡುಹಿಡಿಯೋಷ್ಟರಲ್ಲಿ ಹೆಲ್ತ್ ಡಿಟೋರಿಯೇಟ್ ಆಗಿಬಿಟ್ಟು ಎಷ್ಟೊಂದು ಜನ ಬೆಡ್ ರಿಡನ್ ಆಗೋದನ್ನು ನೋಡಿದ್ದೀವಿ. ಎಷ್ಟೊಂದು ಕಡೆ ಹೋಗ್ತಾರೆ, ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ, ಅಥವಾ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಆಮೇಲೆ ಅವ್ರಿಗೆ ಎಷ್ಟೊಂದು ರಜೆಗಳು ಹಾಕಬೇಕಾಗತ್ತೆ. ಸೊ ಅದಕ್ಕೆ ನಾವು ಎಸ್ಪೆಷಲಿ ಶತಾಯುನಲ್ಲಿ ಮಾಡೋದೇನೆಂದರೆ, ಆಲ್ವೇಸ್ ನಾವು ಆಯುರ್ವೇದದಲ್ಲಿ ಬಿಲೀವ್ ಏನು ಮಾಡೋದು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಸೊ ಈಗ ನಾವು ಏನು ಮಾಡ್ತೀವಿ, ನಮ್ಮ ಗಾಡಿನ ಮಾತ್ರ ಪಿರಿಯಾಡಿಕ್ ಆಗಿ 6 months ಇಯರ್ಲಿ ಒನ್ಸು ಸರ್ವಿಸಿಂಗ್ ಬಿಡ್ತೀವಿ. ಹಾಗಂತ ಬಾಡಿಗೆ ನಾವು ಯಾವುದೇ ಥರದ ಕೇರ್ ತೊಗೊಳ್ಳಲ್ಲ. ನಾವು ನೋಡಿರ್ಬೋದು, ಅದರಲ್ಲೂ ಹಳ್ಳಿಗಳಲ್ಲಾದರೆ ಹಬ್ಬ ಹರಿದಿನಕ್ಕೆ ಬೇರೆ ಥರ ಊಟ, ನಾರ್ಮಲ್ ಇದ್ದಾಗೆ ಬೇರೆ ಥರ ಊಟ ಇರೋದು. ಬಟ್ ಈಗ ನಮಗಿಲ್ಲಿ ಏನಾಗಿದೆ ಅಂದರೆ, ಎಲ್ಲ ಊಟವು ಆಕ್ಸೆಸಿಬಿಲಿಟಿ ಇರೋದ್ರಿಂದ 365 ಡೇಸು ಆಲ್ಮೋಸ್ಟ್ ಸಿಮಿಲರ್ ಫುಡ್ ತಿಂತಾಯಿದ್ದೀವಿ, ಆಮೇಲೆ ಹೆವಿ ಫುಡ್ ತಿಂತಾಯಿದ್ದೀವಿ, ರಿಚ್ ಫುಡ್ ತಿಂತಾಯಿದ್ದೀವಿ. ಸೊ ಹಾಗಾಗಿ ಬಾಡಿಗೆ ಒಂಚೂರು ಆಯಾಸ ಪಡಿಸ್ತಾ ಇಲ್ಲ, ಏನೂ ಎಕ್ಸಸೈಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ತುಂಬಾ ಮೆಟಬಾಲಿಕ್ ಡಿಸೀಸಸ್ ಬರ್ತಾಯಿದೆ. ಅದಕ್ಕೆ ನೋಡಿರ್ಬೋದು ತಾವು ಹೆಂಗೆ ಏಜಲ್ಲಿ ಎಷ್ಟೊಂದು ಜನ ಅಯ್ಯೋ ಇವಾಗೆ ಚೆನ್ನಾಗಿದ್ರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು, ಇವಾಗೆ ಸರಿ ಇದ್ರು ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಪ್ಯಾರಲೈಟಿಕ್ ಅಟ್ಯಾಕ್ ಆಯಿತು, ಕಿಡ್ನಿ ಪ್ರಾಬ್ಲಮ್ ಬಂತು, ಫ್ಯಾಟಿ ಲಿವರ್ ಆಗಿದೆ, ಲಿವರ್ ಡಿಸೀಸ್ ಬಂದಿದೆ. ಎಷ್ಟೊಂದು ಏನು ಹಳೆ ಕಾಲದಲ್ಲಿ ಒಂದು ವಯಸ್ಸಾಗಿರೋರಿಗೆ ಬರ್ತಕ್ಕಂಥ ಕಾಯಿಲೆಗಳು ಈಗ ಯಂಗ್ ಏಜಲ್ಲೇ ಬರ್ತಾಯಿದೆ. ಯಾಕಂದರೆ ನಾವು ನಮ್ಮ ದೇಹನ ಕಾಪಾಡ್ಕೊಳ್ತಾ ಇಲ್ಲ. ಗಾಡಿನ ಮಾತ್ರ ಕರೆಕ್ಟ್ ಟೈಮ್ ಟು ಟೈಮ್ ಸರ್ವಿಸಿಂಗ್ ಬಿಡ್ತಾರೆ, ಯಾಕಂದರೆ ಅದು ಹಾಳಾಗಬಾರ್ದು ಅಂತ, ಜಸ್ಟ್ ಒಂದು ಟ್ರಾವೆಲ್ ಮಾಡೋಕ್ಕೋಸ್ಕರ. ಇದು ಒಂದು ಪ್ರೀಷಿಯಸ್ ಆಗಿರ್ತಕ್ಕಂಥ ದೇಹನ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಅದು ಸ್ಟ್ರೆಸ್ ಎಲ್ಲ ಬಂದಾಗಂತೂ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಟೀ ಕಾಫಿ ಜಾಸ್ತಿ ಕುಡಿಯೋದು, ಕೆಫಿನ್ನು, ಟೆನಿನ್ ಇಂಥದ್ದೆಲ್ಲ ತೊಗೊಂಡ್ಬಿಟ್ಟು ಮೂಡನ್ನ ಸರಿ ಇಟ್ಕೊಳ್ಳೋಕ್ಕೆ ಕೂಲ್ ಡ್ರಿಂಕ್ಸ್ಗಳು ಕುಡಿಯೋದು ಅಂಥದ್ದೆಲ್ಲ ಮಾಡಿಕೊಂಡು ಆ ಮೂಮೆಂಟ್ರಿ ಇದಕ್ಕೆ ಮಾತ್ರ ಇವತ್ತು ಸರಿ ಇದ್ದರೆ ಸಾಕು, ನಾಳೆಯಿಂದ ಮತ್ತೆ ನಾನು ಸರಿ ಹೋಗ್ತೀನಿ ಅಂತ ಹೋಗ್ತೀವಿ. ಬಟ್ ಯಾವಾಗ ಬ್ಲಡ್ ಪ್ಯಾರಾಮೀಟರ್ಸಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಹಾರ್ಟ್ ಪ್ರಾಬ್ಲಮ್ ಆಗೋದು, ಈ ಸೀಸನಲ್ಲಿ ವೇರಿಯೇಷನ್ ಬರೋದು, ಹಾರ್ಟ್ ಬ್ಲಾಕ್ಗಳಾಗೋದು, ಫ್ಯಾಟಿ ಲಿವರ್ ಆಗೋದು, ಕಿಡ್ನಿ ಇಶ್ಯೂಸು, ಕಾನ್ಸ್ಟಿಪೇಷನ್ನು, ಮೈಗ್ರೇನು, ಇವು ಪ್ಯಾರಲೈಟಿಕ್ ಅಟ್ಯಾಕ್ಸು, ಹಾರ್ಟ್ ಡಿಸೀಸಸ್ಸು ಇಂಥದ್ದೆಲ್ಲ ಬಂದಾಗೆ ಸಡನ್ನಾಗಿ ಅಯ್ಯೋ ನಾನು ಏನಕ್ಕಾದರೂ ಕೇರ್ ತೊಗೊಳ್ಳಿಲ್ಲ ಅಂತ ಹಾಗಾಗುತ್ತೆ. ನಾನು ಯಾವಾಗೂ ಅದಕ್ಕೆ ಎಲ್ರಿಗೂ ಹೇಳೋದು ಒಂದೇ, ನಾವು ಇಷ್ಟೆಲ್ಲ ದುಡ್ಡು ಮಾಡ್ತಾ ಇರೋದು, ಇಷ್ಟೆಲ್ಲ ಗಳಿಸ್ತಾ ಇರೋದು ನೆಮ್ಮದಿಯ ಜೀವನ ಒಂದು 45-50 ವರ್ಷ ಆದಮೇಲೆ ಕಡಿಯೋಣ ಅಂತ. ಆ ಟೈಮಲ್ಲೇ ನಿಮ್ಮದು ಹೆಲ್ತ್ ಈಗೇನು ನಾವು ಪಟ್ಟಿರ್ತಕ್ಕಂಥ ಈ ಒಂದು ರೇಸಲ್ಲಿ ನಮ್ಮದು ಹೆಲ್ತನ್ನ ನಾವು ಕಾಪಾಡ್ಕೊಳ್ಳೋದೇ ಅದನ್ನು ಗಳಿಸೋದ್ರಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ಯಾವಾಗ ನೆಮ್ಮದಿಯಿಂದ ಇರಬೇಕು ಅಂದ್ಕೋತೀವಿ ಆವಾಗೇ ಬೆಡ್ ರಿಡನ್ ಆಗಿಬಿಡ್ತೀವಿ. ಏನಾಗುತ್ತೆ ಅಂದರೆ ನಾವು ಕೂಡಿಟ್ಟ ದುಡ್ಡಂತೂ ಹಾಸ್ಪಿಟ್ಲಿಗೆ ಹೋಗ್ಬಿಡುತ್ತೆ, ಜೊತೆಗೆ ಬೇರೆ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ನಾವು ಬರ್ಡನ್ ಆಗಿ ಕೂತ್ಕೊಳ್ತೀವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಇಯರ್ಲಿ ಒನ್ಸು ಒಂದು 7 days ಆಚೆ ತಗೊಂಡ್ಬಿಟ್ಟು ಒಂದು ಡಿಟಾಕ್ಸು, ರೆಜ್ಯುವಿನೇಷನ್ನು, ಡಿಸ್ಟ್ರೆಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಬಾಡಿಗೆ ಪ್ಯಾಂಪರ್ ಮಾಡೋದಾಗಲಿ, ಬೇರೆ ಏನಾದರೂ ಬ್ಲಡ್ ಪ್ಯಾರಾಮೀಟರ್ಸಲ್ಲಿ ಕೊಲೆಸ್ಟ್ರಾಲ್ ಇತ್ತು ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ಬೇರೆ ಬೇರೆ ತರತಕ್ಕಂಥ ಡಿಟಾಕ್ಸ್ಗಳಿದೆ ನಮ್ಮ ಹತ್ರ. ಹಾರ್ಟಲ್ಲಿ ಏನಾದರೂ ವೇರಿಯೇಷನ್ ಬಂದರೆ, ಫ್ಯಾಟಿ ಲಿವರ್, ಈಗಂತೂ The time I spent here is going to remain with me forever. And I am going to find the time out to come back and experience this more. My relationship with Shatayu is going to grow like this plant I am planting today. It will be taken care of by able hands and Mother Nature, grow and bear much fruit.
I get up even before my alarm clock wakes up. I begin the day with a calm mind. I go through the day with a sense of quietude through yoga, through meditation, through treatment, through food, through nature. Shatayu Retreat Center. Get back your healthy life. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ತುಂಬಾ ಡೇಂಜರಸ್. ಎಲ್ಲರೂ ಏನು ಅಂದ್ಕೊಂಡಿದ್ರೆ ಇಷ್ಟು ದಿವಸ ಬರೀ ಡ್ರಿಂಕ್ಸ್ ಮಾಡೋರಿಗೆ ಮಾತ್ರ ಫ್ಯಾಟಿ ಲಿವರ್ ಆಗುತ್ತೆ ಅಂತ. ಸೊ ಇವೆಲ್ಲ ಈಗ ಬರ್ತಾ ಇರೋ ಕಾಯಿಲೆಗಳು ತಾವು ನೋಡಿರ್ಬೋದು. ಈ ಎಲ್ಲವೂ ಬಂದಿರೋದು ಲೈಫ್ ಸ್ಟೈಲ್ ಇಂಡ್ಯೂಸ್ ಡಿಸೀಸಸ್ಸು. ಯಾಕಂದ್ರೆ ನಮ್ಮದು ಇರ್ತಕ್ಕಂಥ ಬ್ಯಾಡ್ ಲೈಫ್ ಸ್ಟೈಲು, ಬ್ಯಾಡ್ ಫುಡ್ ಹ್ಯಾಬಿಟ್ಸು, ಬ್ಯಾಡ್ ಸೆಡೆಂಟ್ರಿ ಲೈಫ್ ಸ್ಟೈಲು, ಆಮೇಲೆ ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಟೈಮಿಗೆ ಊಟ ಮಾಡೋದಿಲ್ಲ, ಕಂಡಿದ್ದೇ ತಿನ್ಕೊಳ್ಳೋದು, ಕಂಡಂಗೆ ಇರೋದು, ಎಂಗೇಜ್ ಇದ್ದಾಗೆ ಅಷ್ಟೊಂದು ಅನಿಸೋದಿಲ್ಲ, ಅಯ್ಯೋ ನನಗೇನಾಗುತ್ತೆ ಅನಿಸುತ್ತೆ. ಬಟ್ ದ ಡೇ ಏನಾದರೂ ಆಯಿತು ಅಂತಂದರೆ ರಿಕವರ್ ಆಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇವಾಗ ತಾವು ಏನಾದರೂ ಆ ಥರ ಡಿಸ್ಕಂಫರ್ಟ್ ಇತ್ತು, ಟಯರ್ಡ್ನೆಸ್ ಆಗ್ತಾಯಿತ್ತು, ಜಾಯಿಂಟ್ಸ್ ಪೇನ್ ಬರ್ತಾಯಿತ್ತು, ಕೊಲೆಸ್ಟ್ರಾಲಲ್ಲಿ ವೇರಿಯೇಷನ್ ಇದೆ, ಫ್ಯಾಟಿ ಲಿವರ್ ಆಗ್ತಾಯಿದೆ, ಅಥವಾ ಇ ಸಿ ಜಿನಲ್ಲಿ ಪ್ರಾಬ್ಲಮ್ ಇದೆ, ತಲೆನೋವು ರಿಪೀಟೆಡ್ಲಿ ಬರುತ್ತೆ ಅಂದರೆ ಇಂಥದ್ದೆಲ್ಲ ಯಾವುದೇ ಥರದೊಂದು ಇದು ಇತ್ತು, ಡಿಸ್ಕಂಫರ್ಟ್ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಒಂದ್ಸರಿ ಫೋನ್ ಮಾಡಿ ತಮ್ಮ ಸ್ಲಾಟ್ನ ಬುಕ್ ಮಾಡಿ. ಅಟ್ಲೀಸ್ಟ್ ಇಯರ್ಲಿ ಒಂದು 5 to 7 ಡೇಸು ನಮ್ಮದಲ್ಲ, ನಮ್ಮ ಹೆಲ್ತ್ಗೋಸ್ಕರ ಅಂತ ತೆಗೆದಿಟ್ವಿ. ಗಾಡಿ ಸರ್ವಿಸಿಂಗ್ ಬಿಡ್ತೀರಾ, ಹಾಗೆ ಪಿರಿಯಾಡಿಕ್ಕಾಗಿ ಡಿಟಾಕ್ಸು, ರೆಜ್ಯುವಿನೇಷನ್ನು, ಡಿಸ್ಟ್ರೆಸ್ಸು ಇಂಥದ್ದೆಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮಗೆ ಯಾವುದೇ ಥರದ ಕಾಯಿಲೆ ಹತ್ತಿರ ಬರೋದಿಲ್ಲ. ಆಮೇಲೆ ಎಷ್ಟೊಂದು ಸರಿ ನಾವು ನೋಡಿದ್ದೀವಿ, ಈಗ ಕೊಲೆಸ್ಟ್ರಾಲ್ ಇರುತ್ತೆ ಅಥವಾ ಟ್ರೈಗ್ಲಿಸರೈಡ್ ಇರುತ್ತೆ, ತುಂಬ ಹೈ ಇರೋದು ಜಸ್ಟ್ 10 ಡೇಸ್ ಟ್ರೀಟ್ಮೆಂಟ್ ಕೊಟ್ಟಾಗೆ ಜಸ್ಟ್ ವಿದಿನ್ 15 to 20 ಡೇಸಲ್ಲಿ ಅದು ಆಲ್ಮೋಸ್ಟ್ 400-500 ಇರೋದು 200, 180, 120 ಬಂದಿರೋದು ನೋಡಿದ್ದೀವಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಯಾವುದೇ ಥರದ ಅಡ್ಡ ಪರಿಣಾಮಗಳಿಲ್ಲ ನಮ್ಮದು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ. ಸೊ ಹಾಗಾಗಿ ಅದರಲ್ಲೂ ನಮ್ಮದು 125 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಅದನ್ನೆಲ್ಲವೂ ಕೂಡ ನಾವು ಈ ಶತಾಯು ಆಯುರ್ವೇದ ಯೋಗ ರಿಟ್ರೀಟಲ್ಲಿ ಹಾಕಿ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಜನ ಫಾರಿನರ್ಸ್ ಬರ್ತಾರೆ. ಸೊ ನಮಗೇನು ಅಂದರೆ ನಮ್ಮ ಬೆಂಗಳೂರವರು, ನಮ್ಮ ಕರ್ನಾಟಕದವರು, ಕನ್ನಡದವರು, ನಮ್ಮ ಇಂಡಿಯನ್ಸು ಅದನ್ನು ಜಾಸ್ತಿ ಯೂಸ್ ಮಾಡ್ಕೋಬೇಕು ಅಂತ ಈಗ ನಾವು ರೀಸೆಂಟಾಗಿ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ಗಳು ಅದರಲ್ಲೂ ಕ್ಯಾಶ್ಲೆಸ್ ಫೆಸಿಲಿಟಿನ ನಾವು ಇದನ್ನು ಡೆವಲಪ್ ಮಾಡಿದ್ದೀವಿ. ಆಮೇಲೆ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ, ಪ್ರೈವೇಟ್ ಯಾವುದೋ ಸಾಫ್ಟ್ವೇರ್ ಕಂಪ್ನಿಗಳಿರಲಿ ಅಥವಾ ಯಾವುದೇ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇನ್ಶೂರೆನ್ಸು ಕೂಡ ಇಲ್ಲಿ ಕವರ್ ಆಗುತ್ತೆ. ಸೊ ಇನ್ಮೇಲೆ ನಿಮಗೆ ಇರ್ತಕ್ಕಂಥ ಆರೋಗ್ಯ ಇದ್ರ ಕಾಯಿಲೆದು ಭಾರ ಬಿಟ್ಟಾಕಿ ಇಲ್ಲಿ ಆರೋಗ್ಯದ ಭಾರ ಕೂಡ ನಿಮಗೆ ಆಗೋದಿಲ್ಲ. ಯಾಕಂದರೆ ಆಯುರ್ವೇದಕ್ಕೂ ಕೂಡ ಈಗ ಪ್ರತಿಯೊಂದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಅದರಲ್ಲೂ ನಮ್ಮ ಶತಾಯುನಲ್ಲಿ ನಮ್ಮದು ನುರಿತ ವೈದ್ಯರಿದ್ದಾರೆ, ಸ್ಪೆಷಲಿಸ್ಟ್ ಕನ್ಸಲ್ಟೆಂಟ್ಗಳಿದ್ದಾರೆ, ಒಂದೊಂದು ಕಾಯಿಲೆಗೆ ಒಂದೊಂದು ಬೇರೆ ಬೇರೆ ಥರ ಇದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ಹತ್ರ ಶತಾಯುನಲ್ಲಿ ಎಸ್ಪೆಷಲಿ 90 to 97% ಸಕ್ಸಸ್ ರೇಟ್ ಇದೆ. ಸೊ ಹಾಗಾಗಿ ನೆಮ್ಮದಿಯ ಜೀವನ ಮಾಡ್ಕೋಬೋದು. ಜಸ್ಟ್ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀವು ತಾವು ಕೆಲವೊಂದು ವೀಡಿಯೋಗಳು, ಫೋಟೋಗಳು ನೋಡ್ತಾ ಇರ್ಬೋದು. ಅದೆಲ್ಲವೂ ನಮ್ಮದು ಶತಾಯು ರಿಟ್ರೀಟ್ನ ಒಂದು ನಿಮಗೆ ಲೊಕೇಶನ್ಗೆ ಅರ್ಥ ಆಗಲಿ ಅಂತ ಆ ಥರ ಕಳಿಸಿದ್ದೀವಿ. ತುಂಬಾ ಹತ್ತಿರ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ. ತಮ್ಗೆ ಯಾವುದೇ ಥರ ಕಾಯಿಲೆ ಇರ್ಬೋದು ಅಥವಾ ಜಸ್ಟ್ ಪ್ರಿವೆಂಟಿವ್ ಮೆಜರ್ ತೊಗೋಬೇಕು ಅಂತಂದರೆ ಶತಾಯುನ ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು. Shatayu Retreat Center. Get back your healthy life.